ಸೊ ಈ ಒಂದು ಕ್ವಶನಲ್ಲಿ ನಮಗೆ ಅ ಮ್ಯಾನ್ ಈಸ್ ಕ್ಲೈಂಬಿಂಗ್ ಅ ರೋಪ್ ವಿತ್ ಆಕ್ಸಲರೇಷನ್ ಎ ಅಂತ ಕೊಟ್ಟಿದ್ದಾರೆ. ಸೊ ಈ ರೋಪ್ ಅನ್ನೋದೇನಿದೆ ಇದು ಅಟ್ಯಾಚ್ ಟು ಅ ಕ್ಲ್ಯಾಂಪ್. ಸೊ ಈ ಕ್ಲ್ಯಾಂಪ್ ಅನ್ನೋದೇನಿದೆ ಇದಕ್ಕೆ ಮ್ಯಾಕ್ಸಿಮಮ್ ನಾವು 360 ನ್ಯೂಟನ್ ಅಷ್ಟು ಫೋರ್ಸ್ ಅಪ್ಲೈ ಮಾಡ್ಬೋದು, ವರ್ಟಿಕಲ್ ಫೋರ್ಸ್. ಸೊ ಅದಕ್ಕಿಂತ ಜಾಸ್ತಿ ಅಪ್ಲೈ ಮಾಡಿದ್ರೆ ಇಟ್ ವಿಲ್ ಕಮ್ ಔಟ್ ಆಫ್ ದ ಗ್ರೌಂಡ್. ಆ್ಯಂಡ್ ಈ ಮ್ಯಾನ್ನ ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ, 60 kg ಅಂತ ಕೊಟ್ಟಿದ್ದಾರೆ. ಸಿಮಿಲರ್ಲಿ ಈ ರೋಪ್ ಅನ್ನೋದೇನಿದೆ ಇಟ್ ಮೇಕ್ಸ್ ಅನ್ ಆ್ಯಂಗಲ್ 30 ಡಿಗ್ರಿ ವಿತ್ ದಿ ಗ್ರೌಂಡ್. ಸೊ ನಾವು ಇವಾಗ ಆಕ್ಸಲರೇಷನ್ ಮ್ಯಾಕ್ಸಿಮಮ್ ಆಕ್ಸಲರೇಷನ್ನ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಈ ಮ್ಯಾನ್ ಅನ್ನೋನೇನಿದ್ದಾನೆ ವಿಲ್ ಕ್ಲೈಮ್ ದ ರೋಪ್ ಸೇಫ್ಲಿ. ಸೊ ಅದಕ್ಕೆ ನಾವು ಫಸ್ಟು ಈ ಮ್ಯಾನ್ನ ಫ್ರೀ ಬಾಡಿ ಡಯಾಗ್ರಾಮ್ ಡ್ರಾ ಮಾಡೋಣ. ಸೊ ಫ್ರೀ ಬಾಡಿ ಡಯಾಗ್ರಾಮ್ ನಾವಿಲ್ಲಿ ನೋಡಿದ್ರೆ ಇವನ ವೆಯ್ಟ್ 60 kg mg. ಸೊ ಇಟ್ಸ್ ಆ್ಯಕ್ಟಿಂಗ್ ಡೌನ್ವರ್ಡ್ಸ್. ಸಿಮಿಲರ್ಲಿ ರೋಪ್ನ ಟೆನ್ಷನ್, ಸೊ ಇಲ್ಲಿ ನಾವು ಟಿ ಅಂತ ಕನ್ಸಿಡರ್ ಮಾಡೋಣ. ಸೊ ಟಿ ಮೇಲ್ಗಡೆ ಹೋಗ್ತಾ ಇದೆ. ಸಿಮಿಲರ್ಲಿ ಆಕ್ಸಲರೇಷನ್ ಇಟ್ ಇಸ್ ಅಪ್ವರ್ಡ್, ಸೊ m × a. ಸೊ ಇದರಿಂದ ಈ ಇಕ್ವೇಷನ್ ಬರುತ್ತೆ. ಸಿಮಿಲರ್ಲಿ ಕ್ಲ್ಯಾಂಪ್ ಮೇಲೆ ಫೋರ್ಸಸ್ನ ನಾವು ನೋಡಿದ್ರೆ ಇಲ್ಲೂ ಕೂಡ ಟೆನ್ಷನ್ ಟಿ ಆ್ಯಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಕಾಂಪೋನೆಂಟ್ಸ್ನ ನೋಡಿದ್ರೆ ಟಿ ಸೈನ್ ಥೀಟಾ ಅಂತ ಬರುತ್ತೆ. ಸೊ ಟಿ ಸೈನ್ 30 ಡಿಗ್ರಿ. ಸಿಮಿಲರ್ಲಿ ಇಲ್ಲಿ ಟಿ ಕಾಸ್ 30 ಡಿಗ್ರಿ ಅಂತ ಬರುತ್ತೆ. ಸೊ ಮ್ಯಾಕ್ಸಿಮಮ್ ವರ್ಟಿಕಲ್ ಫೋರ್ಸ್ ಕೊಟ್ಟಿರೋದ್ರಿಂದ ಟಿ ಸೈನ್ 30 ಈಸ್ ಈಕ್ವಲ್ಸ್ ಟು 360 ನ್ಯೂಟನ್ಸ್ ಅಂತ ಬರ್ಕೊಬೋದು. ಸೊ ಟೆನ್ಷನ್ ಈಸ್ ಈಕ್ವಲ್ ಟು 720 ನ್ಯೂಟನ್ಸ್. ಸೊ ಈ ಟೆನ್ಷನ್ನ ವ್ಯಾಲ್ಯೂ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆಕ್ಸಲರೇಷನ್ ಈಸ್ ಈಕ್ವಲ್ಸ್ ಟು 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಫಾಲೋ ಮೈ ಚಾನಲ್.